ಎಲ್ಲರಿಗೂ ನಮಸ್ಕಾರ. ಇವತ್ತು ಟ್ರೈಲರ್ ರಿಲೀಸ್ ಮಾಡಿ ನಮ್ಗೆ ಟ್ರೈಲರ್ ರಿಲೀಸ್ ಮಾಡಿ ನಾವು ಟ್ರೈಲರ್ ನೋಡಿರ್ತೀವಿ, ಬಟ್ ನಿಮ್ಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದ್ರೆ ನಮ್ಮ ಸಿನಿಮಾ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ. ಇನ್ನು ಜೋರಾಗಿ ಪಬ್ಲಿಸಿಟಿ ಮಾಡ್ಬೇಕು ಅಂತ ನಮಗೆ ಆಸೆ ಇದೆ, ಆದ್ರೆ ನಮ್ಮಲ್ಲಿ ಆಕ್ಚುಲಿ ಎಲ್ಲಾ ಸಿನಿಮಾ ತರ ಇಲ್ಲಿ ಖರ್ಚು ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಪ್ರೊಡ್ಯೂಸರ್ ಆಕ್ಚುಲಿ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ, ಈ ಸಿನಿಮಾಕ್ಕೆ ನಾವು ಎಲ್ಲ ನೀವೇನ್ ಪಬ್ಲಿಸಿಟಿ ಮಾಡ್ತೀರೋ ಅದೇ ಇವತ್ತು ಪಬ್ಲಿಸಿಟಿ ಸಿನಿಮಾ ಸಿಗೋದು. ಯಾಕಂದ್ರೆ ತುಂಬಾ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡೋ ತಾಕತ್ ಇಲ್ಲ ಅಂತಾನೆ ಹೇಳ್ಬೋದು ಪ್ರೊಡ್ಯೂಸರ್ಗೀಗ ಇದರಲ್ಲಿ. ಯಾಕೆಂದ್ರೆ ನಾನು ಹೇಳಿದ ಪಬ್ಲಿಸಿಟಿ ಮಾಡಕ್ ಆಗ್ತಾ ಇಲ್ಲ. ನಾನೀಗ ಪ್ರತಿಯೊಂದು ಕಡೆನೂ ಮಾಡಿಸ್ಬೇಕು, ನಾನು ಎಲ್ಲಾ ಸಿನಿಮಾ ಸ್ಟೈಲಲ್ಲೇ ಮಾಡ್ಬೇಕು ಅನ್ಕೊಳ್ತೀನಿ, ಬಟ್ ಇವ್ರು ಮಾಡ್ತಾ ಇಲ್ಲ. ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಿಲ್ಲ. ಪಾಪ ನಾನು ಫೋರ್ಸ್ ಮಾಡಕ್ ಆಗಲ್ಲ. ಈಗ ಏನಂದ್ರೆ ರಿಲೀಸ್ ಮಾಡಕ್ ಹಂತಕ್ಕೆ ತಂದಿದ್ದ ದೊಡ್ಡ ವಿಷಯ ಅವ್ರೀಗ. ಹಾಗಾಗಿ ನಾನು ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ತಾ ಇಲ್ಲ. ಈಗ ನನ್ನ ಕೈಯಲ್ಲಿ ಹೇಗಿದೆ ಹಾಗೆ ರಿಲೀಸ್ ಮಾಡ್ತೀನಿ ಅಂದ್ರೆ, ಆದ್ರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ, ನಮ್ದು ಪೇಪರ್ ಮೀಡಿಯಾ ಆಗಿರ್ಬೋದು, ಟಿವಿ ಮೀಡಿಯಾ ಆಗಿರ್ಬೋದು, ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ. ಈ ತಿಂಗಳ 3ನೇ ವಾರ ಅಥವಾ ಎಂಡಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಒಳ್ಳೆ ಥಿಯೇಟರ್ ಸಿಕ್ತರೆ ಮಾಡ್ತೀವಿ. ಹಾಗೆ ಈಗ ಆಲ್ರೆಡಿ 2 ಸಾಂಗು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ, ಇನ್ನೊಂದು ಫಸ್ಟ್ ನಂಬರ್ 1 ರಿಲೀಸ್ ಆಗಿದೆ. ಎಲ್ಲಾ ಕಡೆಗೂ ಒಳ್ಳೆ ರೆಸ್ಪಾನ್ಸ್ ಇದೆ. ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರ್ಲಿಲ್ಲ, ರಿಲೀಸ್ ಆದ್ಮೇಲೆ ಖುಷಿ ಆಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಸಾಂಗ್ ಕ್ರೆಡಿಟ್ ಕೂಡ ಪಾಪ ನನಗೆ ರಿಲೀಸ್ ಮಾಡಿದ 2 ಸಾಂಗ್ ನಮ್ಮ ಕವಿರಾಜ್ ಅವರೇ ಬರ್ದಿರೋದು ಲಿರಿಕ್ಸ್ ಎಲ್ಲ. ಯಾಕಂದ್ರೆ ನನ್ನ ಸಿನಿಮಾ ಅಂದ್ರೆ ಸಾಮಾನ್ಯ ಕವಿರಾಜ್ ಇದ್ದೇ ಇರ್ತಾರೆ. ಈ ಸಿನಿಮಾದಲ್ಲಿ ಯಾರು ಕವಿರಾಜ್ ಅನ್ನೋ ಏನೋ ಒಂದು ಸಿನಿಮಾ ಹಿಟ್ ಆಗಿದೆ ಅಂದ್ರೆ ಯಾರು ಕವಿರಾಜ್ ಬರ್ದಿದ್ದ ಅನ್ನೋ ಕೇಳುವ ಮಟ್ಟಕ್ಕಿದೆ. ಯಾಕಂದ್ರೆ ಚೆಲ್ಲಾಟದಿಂದ ಇಲ್ಲಿ ತನಕ ನಾನು ಯಾವ ಸಿನಿಮಾನು ಮಿಸ್ ಮಾಡಿಲ್ಲ, ಎಲ್ಲ ಸಾಂಗ್ ಅವರೇ ಬರ್ದಿದ್ದಾರೆ. ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು 2-3 ಸಾಂಗ್ ಬರ್ದಿದ್ರಲ್ಲಿ ಟೋಟಲ್ 4 ಸಾಂಗ್ ಇದೆ, ಅದರಲ್ಲಿ 2 ಸಾಂಗ್ ಇವರೇ ಬರ್ದಿದ್ದಾರೆ. ಈಗ ಹೊಸದಾಗಿ ನಾನು ಎಲ್ಲರ ಬಗ್ಗೆನೂ ಮೊದಲೇ ಹೇಳಿದ್ದೀನಿ. ಹೊಸದಾಗಿ ನನ್ನ ತಂಡದಲ್ಲಿ ಇವತ್ತು ಬಂದಿರೋರು ಯಾರು ಅಂದ್ರೆ ನಯನ ಮತ್ತು ಜಗ್ಗಪ್ಪ. ಅಲ್ಲ ಈಗಲ್ಮ ಈ ಸಿನಿಮಾಕ್ಕೆ ನಯನ ಆಕ್ಚುಲಿ ಸೆಟ್ ಅಲ್ಲಿ ಇದ್ರ ಬಗ್ಗೆ 2 ಮಾತು ಹೇಳ್ತೀನಿ ಅಷ್ಟೇ. ನಯನ ಸೆಟ್ ಅಲ್ಲಿ ಇದ್ರೆ ಎಲ್ಲರಿಗೂ ಟೈಮ್ ಪಾಸಿಗೆ ಬೇರೆ ಏನು ಬೇಕಾಗಿರಲ್ಲ. ಯಾರು ನಾವು ಕಾಮಿಡಿ ಮಾಡೋದಾಗ್ಲಿ ಏನು ಬೇಕಾಗಿಲ್ಲ. ಇರೋರ್ನೆಲ್ಲಾ ಗೋಳು ಹೊಯ್ಕೊಳ್ತಾರೆ. ಎಸ್ಪೆಷಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ MTK ಹಿಡಿದು ಎಲ್ಲೊಂದು ಗೋಳು ಹೊಯ್ಕೊಂಡು, ಬಟ್ ಯಾರು ರಾತ್ರಿ ಏನೋ ಶೂಟಿಂಗ್ ನಿದ್ರೆ ಬಂದ್ರು ಕೂಡ ನಿದ್ರೆ ಬರ್ದೇನಂಗ್ ಮಾಡ್ಬಿಡ್ತಾರೆ. ಎಬ್ಸ್ಬಿಟ್ಟು ಎಲ್ಲರೂ ನನ್ನಂತ ಕೆಲಸ ಮಾಡ್ಬೇಕು, ಆ ತರ ಮಾಡ್ತಾರೆ ಅವರು. ಹಾಗೆ ನಮ್ಮ ಜಗಪ್ಪ ಆಕ್ಚುಲಿ ನನ್ನ ಮೊದಲನೇ ಸಿನಿಮಾ ಇದ್ದು, ನನ್ನ ಜೊತೆಲಿ ವರ್ಕ್ ಮಾಡಿರೋದವರು. ಬಟ್ ಒಳ್ಳೆ ಕಲಾವಿದ. ಆ ಸಿನಿಮಾಕ್ಕೆ ಏನ್ ಬೇಕು, ನನಗೆ ಕೆಲವರು ಏನ್ ಗೊತ್ತಾಗ, ನಾನು ಯಾರು ಅಂತ ಹೆಸರು ಹೇಳಕ್ ಹೋಗಲ್ಲ, ಕೆಲವೊಂದು ಆರ್ಟಿಸ್ಟ್ ನಾವು ಏನ್ ಕೊಡ್ತೀವೋ ಅದನ್ನ ಇಲ್ಲ ಒಂದು ಓವರ್ ಆಗಿ ಮಾಡ್ತಾರೆ, ಇಲ್ಲ ನಾವೊಂದು 50% 10% ಕಡಿಮೆ ಮಾಡ್ತಾರೆ. ಬಟ್ ಜಗ್ಗಪ್ಪ ಆ ಕತೆಗೆ ಏನ್ ಬೇಕು, ನಾವ್ ಏನ್ ಹೇಳ್ತೀವೋ ಅಷ್ಟೇ ಆಕ್ಟ್ ಮಾಡ್ತಾರೆ, ಬಟ್ ಅದನ್ನ ಅದ್ಭುತವಾಗಿ ಮಾಡ್ತಾರೆ. ಅದ್ ನಂಗೆ ತುಂಬಾ ಖುಷಿ ಕೊಡ್ತು. ಜಗ್ಗಪ್ಪ ನಿಮ್ದು ಆಕ್ಚುಲಿ ಒಬ್ಬರು ಈ ಕನ್ನಡ ಇಂಡಸ್ಟ್ರಿಲಿ ಇವತ್ತದ ನಾಳೆ ಒಂದು ಒಳ್ಳೆ ಕಲಾವಿದ ಬೆಳೀತಾರೆ ಅನ್ನೋ ಆಸೆ ನನಗಿದೆ. ಸರಿ, ಈಗ ಅವೆಲ್ಲ ಹೊಸಬರು ಇರೋದ್ರೆ ನಾನೇನ್ ಜಾಸ್ತಿ ಮಾತಾಡಲ್ಲ. ನಾನು ಏನೆಲ್ಲ ಸಿನಿಮಾ ರಿಲೀಸ್ ಮಾಡ್ತೀವಿ, ರಿಲೀಸ್ ಮಾಡಿ ಕೆಲವರು ಪ್ರೋತ್ಸಾಹ ಕೊಡಿ, ಅಷ್ಟೊಂದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಶ್ರೀಧರ್ ಸರ್ ಹೇಳಿದ್ರು, ತುಂಬಾ ಕಷ್ಟದಲ್ಲಿ ಸಿನಿಮಾನ ಮಾಡಿ ಇವತ್ತು ಎಲ್ಲರ ಜೊತೆಗೆ ನಿಂತು ಆ ಸಿನಿಮಾನ ತರ್ತಾ ಇದೀವಿ ಅಂತ. ಹೌದು, ತುಂಬಾ ಪ್ರೀತಿ ಇಟ್ಕೊಂಡಿರುವಂತ ವ್ಯಕ್ತಿ, ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂತ ವ್ಯಕ್ತಿ ಸುರೇಶ್ ಸರ್. ಸೊ ಅವರ ಪ್ರೀತಿಗೆ ನಾವೆಲ್ಲರೂ ಜೊತೆಗೆ ನಿಂತು ಈ ಸಿನಿಮಾನ ಮಾಡಿದೀವಿ. ಸೊ ಈಗ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡ್ಬೇಕು ಅನ್ನೋದೊಂದು ರಿಕ್ವೆಸ್ಟ್ ಇದೆ. ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸಿದ್ದು ಅವ್ರು ಹೇಳಿದಾಗೆ ಎಸ್ ತುಂಬಾ ಕಷ್ಟಪಟ್ಟಿದೀವಿ. ಕೊನೆಗೆ ಮುಗಿಸೋಷ್ಟೊತ್ತಿಗೆ ಹಬ್ಬ ಅಂತ ಅನ್ಸಿದ್ದು ನಿಜ. ಬಟ್ ಅದೆಲ್ಲ ಅನ್ಸಿದ್ರು ಕೂಡ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಯಾವಾಗ್ಲೂ ಎಲ್ಲರೂ ಹೇಳ್ತಿರ್ತಾರೆ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು, ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂತು ನೋಡುವಂತ ಸಿನಿಮಾ ಬರ್ಬೇಕು ಅನ್ನೋ ಒಂದು ವಿಚಾರನ ಯಾವಾಗ್ಲೂ ಹೇಳ್ತಿರ್ತಾರೆ ಸುರೇಶ್ ಸರ್. ಅದನ್ನ ತಲೆನಲ್ಲಿ ಇಟ್ಕೊಂಡು ನಾವ್ ಈ ಸಿನಿಮಾನ ಮಾಡಿದ್ವಿ. ಅಂದ್ರೆ ಫನ್ ಫಿಲ್ಡ್ ರೈಡ್ ಆಗಿರ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಸೀರಿಯಲ್ಗಳಿಗೆ ಕಥೆಗಳನ್ನೆಲ್ಲ ಕೇಳ್ತಾ ಕೂತಾಗ ನಮ್ಗೆ ಇದು ಹೊಡೆದಿದ್ದು, ಇದು ತುಂಬಾ ಪುಟ್ಟ ಲೈನು. ಸೀರಿಯಲ್ ಮಾಡಿದ್ರೆ ನಮ್ಗೆ ಜಾಸ್ತಿ ಕಂಟೆಂಟ್ ಬೇಕಾಗುತ್ತೆ, ಇದನ್ನ ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಹೇಳಿ ಹೊರಟಂತ ವಿಚಾರ ಇದು. ಬಟ್ ತಗೊಂಡು ಹೋದ್ಮೇಲೆ ತುಂಬಾ ಕಷ್ಟಗಳಾಯ್ತು. ಎಲ್ಲದನ್ನು ಫೇಸ್ ಮಾಡ್ಕೊಂಡು ಸಿನಿಮಾ ಮುಗಿಸಿದೀವಿ. ಅಂಡ್ ಇವತ್ತಿನ ದಿನಗಳಲ್ಲಿ ಪಬ್ಲಿಸಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್. ಅದನ್ನ ಮಾಡೋದು ಅವ್ರು ಹೇಳಿದಾಗೆ ಕಷ್ಟ ಆಗ್ತದೆ, ಹೌದು. ಬಟ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ.
ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ಅವ್ರಿಗೆ ಬೇಕು. ಅದನ್ನ ಪ್ಲೀಸ್ ಕೊಡಿ. ಸಿನಿಮಾ ನೋಡಿದ್ಮೇಲೆ ನೀವೆಲ್ರೂ ಹೇಳ್ತೀರಾ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಜನರಲ್ಲೂ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯಮಾಡಿ ಸಿನಿಮಾನ ನೋಡಿ ಥಿಯೇಟರ್ ಬಂದು ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಸಿನಿಮಾನ ಕೊಟ್ಟು ಗೆದ್ರೆ ಮತ್ತೊಂದು ಸಿನಿಮಾನ ಮಾಡೋದಕ್ಕೆ ಧೈರ್ಯ ಮಾಡ್ತಾನೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು, ನಿಮ್ಮೆಲ್ರಿಗೂ ಗೊತ್ತು. ಸೊ ಆ ಥರದಕ್ಕೆ ನೀವು ಸಾಥ್ ಕೊಟ್ರೆ ಖಂಡಿತವಾಗ್ಲೂ ಮುಂದೆ ಇದನ್ನ ಯಾವಾಗ್ಲೂ ಹೇಳ್ತಿರ್ತಾರೆ. ಇನ್ಫ್ಯಾಕ್ಟ್ ಇನ್ನೊಂದು ಸಿನಿಮಾ ಮಾಡ್ಬೇಕು, ಇದಾದ್ಮೇಲೆ ಮತ್ತೊಂದು ಸಿನಿಮಾ ಮಾಡ್ಬೇಕು, ಈ ಲೈನ್ ಇದೆ ಆ ಲೈನ್ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಆ ಹುಚ್ಚು ಕನ್ಸಿಗೆ ನಾವು ಸಾಥ್ ಕೊಟ್ಟಿದೀವಿ. ದಯಮಾಡಿ ನಿಮ್ಮದು ಒಂದು ಸಣ್ಣ ಸಪೋರ್ಟ್ ಇದ್ರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರೋ ತರ ಬಹಳ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪ್ರೇಕ್ಷಕ ಒಂದು ಸಂದೇಶವನ್ನ ಸಿನಿಮಾದವರಿಗೆ ಕೊಟ್ಟಿದ್ದಾರೆ. ಅದು ಬಹುಶಃ ನೀವು ಸಿನಿಮಾ ಏನೇ ಮಾಡಿ ನಮಗೆ ಮನೋರಂಜನೆ ಇರಬೇಕು. ಅದರಲ್ಲಿ ವಿಷಯ ಯಾವುದೇ ತಗೊಳ್ಳಿ, ಮನೋರಂಜನೆ ಇದ್ರೆ ನಾವು ಸಿನಿಮಾ ನೋಡ್ತೀವಿ, ಗೆಲ್ಲಿಸ್ತೀವಿ ಅನ್ನೋ ಒಂದು ಸಣ್ಣ ಸಂದೇಶ ಅಲ್ಲೇ ಸಿಕ್ಕಿದೆ. ಬಹುಶಃ ಈ ಸಿನಿಮಾ ನೋಡಿದಾಗ ನನಗೆ ಆಶಾಭಾವನೆ ಏನ್ ಮೂಡಿದ್ದು ಅಂದ್ರೆ ಮನೋರಂಜನೆ ಭರಪೂರವಾಗಿದೆ. ಅದರಲ್ಲಿ ಒಳ್ಳೆ ಕಾಮಿಡಿ ಇದೆ. ಶ್ರೀಧರ್ ಸರ್ ನೀವು ವೈಯಕ್ತಿಕವಾಗಿ ಅವ್ರನ್ನ ಬಲ್ಲವರಾಗಿದ್ರೆ ಅವರಿಗೆ ಮಾತಿನಲ್ಲೇ ಒಂದು ಬಹಳ ಬೇರೆ ಒಂದು ಕಾಮಿಡಿ ಟೈಮಿಂಗ್ ಇದೆ ಅವರಿಗೆ. ಅದು ಅವರ ಕಥೆಗಳಲ್ಲೂ ಸ್ಕ್ರೀನಲ್ಲೂ ಎಲ್ಲಾ ಸಿನಿಮಾಗಳಲ್ಲೂ ನಾವು ನೋಡ್ಕೊಂಡು ಬಂದಿದ್ವಿ. ಹಾಗಾಗಿ ಬಹಳ ಆಶಾಭಾವನೆ ಇದೆ. ಈ ಸಿನಿಮಾ ಜನ ಒಪ್ಕೋಬಹುದು, ಯಾಕಂದ್ರೆ ಮನೋರಂಜನೆ ತುಂಬಾ ಇದೆ. ನಾವು ಇವಾಗ ಇಲ್ಲೇ ಕೆಲವು ಪತ್ರಕರ್ತರ ಮಿತ್ರರ ಜೊತೆ ಮಾತಾಡುವಾಗ ಅದೇ ಮಾತಾಡಿದ್ವಿ, ಮನೋರಂಜನೆ ಅಂತ. ಇದಕ್ಕಿಂತ ಮೊದಲು ಒಂದು 10 ನಿಮಿಷ ಮೊದಲು ಬಹುಶಃ ಅದನ್ನ ಈಗ ಮತ್ತೆ ನೋಡಿದ್ವಿ ನಾವಿಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಒಂದು ಆಶಾಭಾವನೆ ಇದೆ. ಇನ್ನೊಂದು ಮಜವಾದ ಘಟನೆ ಶೇರ್ ಮಾಡ್ಕೊಳಕ್ ಬಯಸೋದಂದ್ರೆ, ಸರ್ ಹೇಳಿದಂಗೆ ನಾವು ಎಲ್ಲಾ ತರದಲ್ಲೂ ಪಾರ್ಟ್ನರ್ಸ್ ಬಹಳ 20 ವರ್ಷಗಳಿಂದ ಬಿಸ್ನೆಸ್ ಆಗಿರ್ಬೋದು, ಸಿನಿಮಾ ಮಾಡಿದಾಗಿರ್ಬೋದು, ಅಥವಾ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲಾ ತರದಲ್ಲೂ. ಒಂದು ಮಜವಾದ ಘಟನೆ ಏನಂದ್ರೆ, ನೀವು ಜಾಲಿ ಡೇಸ್ ಮಾಡಿದಾಗ 4 ಹೀರೋಗಳಿದ್ರು. ಅದರಲ್ಲಿ ಒಂದು ಹೀರೋ ಕ್ಯಾರೆಕ್ಟ್ರು ನನ್ನ ಊರಿನ ಹುಡುಗ ನನಗೆ ಪರಿಚಯಿಸಿದ, ಪ್ರವೀಣ್ನ. ಇವ್ರಿಗೆ ಒಂದು ಕ್ಯಾರೆಕ್ಟರ್ ನಾನು ನೋಡಿದಾಗ ನಂಗೆ ತುಂಬಾ ಇಷ್ಟ, ಚೆನ್ನಾಗಿದೆ, ನೀವು ಒಳ್ಳೆ ಹೀರೋ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ನಾನು ಇವ್ರಿಗೆ ರೆಫರ್ ಮಾಡಿದೆ. ಸರ್ ಅದು 4ರಲ್ಲಿ ಅವಾಗ್ಲೂ ತುಂಬಾ ಕ್ಲೋಸ್ ಇದ್ವಿ, ನಾವು ಜಗಳ ಮಾಡುವಷ್ಟು ಕ್ಲೋಸ್ ಇದ್ವಿ, ಅಥವಾ ಏನಾದ್ರು ಒತ್ತಾಯ ಮಾಡಿ ಹೇಳುವಷ್ಟು ಕೂಡ ಕ್ಲೋಸ್ ಇದ್ವಿ. ಸರ್ ಒಂದು ಕ್ಯಾರೆಕ್ಟರ್ ಇವ್ರಿಗೆ ಕೊಡ್ಲೇಬೇಕು ಸರ್ ಅಂತ ನಾನು ಇವ್ರಿಗೆ ಹೇಳಿದ್ದೆ. ಕಾರಣಾಂತರಗಳಿಂದ, ಬೇರೆ ಒತ್ತಡಗಳಿಂದ ಇವ್ರಿಗೆ ಅವನ್ನ ಫಿಕ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ನನಗೆ ಒಂದು ರೀತಿ ಸ್ವಲ್ಪ ಮುನಿಸ್ ಬಂತು. ಒಂದು ವಾರ ನಾನು ಹೋಗಿಲ್ಲ ಶೂಟಿಂಗ್ ಸ್ಪಾಟಿಗೆ, ನನಗೆ ಕೊಟ್ಟಿಲ್ಲ, ಪ್ರವೀಣ್ಗೆ ಚಾನ್ಸ್ ಕೊಟ್ಟಿಲ್ಲ ಅಂತ. ಅದ ನಂತರ ಒಂದಿನ ಫೋನ್ ಮಾಡಿದ್ರಿ, ಬನ್ರಿ ಕೊಡ್ತೀನಿ, ಅವನಿಗೆ ಕೊಡ್ತೀನಿ ಅಂತ ಕಾಲ್ ಮಾಡಿದ್ರು. ಅವಾಗ ಹೋಗಿದೆ. ಇವತ್ತು ನೋಡಿ ಕಾಲಚಕ್ರ ಫುಲ್ ತಿರುಗಿದೆ, ಅವನೇ ಇಲ್ಲಿ ಸೋಲೋ ಹೀರೋ. ಖುಷಿ ಇದೆ. ಎಲ್ಲೋ ಒಂದ್ ಕಡೆ ನಾವು ಯಾರೋ ಒಬ್ಬರನ್ನ ರೆಫರ್ ಮಾಡಿ, ನನ್ನಿಂದ ಅಂತ ಹೇಳ್ಕೊಳ್ಳೋದು ಖಂಡಿತ ತಪ್ಪು, ನಾನು ರೆಫರ್ ಅಷ್ಟೇ ಮಾಡಿದ್ದು. ಅದರಲ್ಲಿ ಪ್ರವೀಣ್ ಅವರ ಪ್ರತಿಭೆನೆ ಅವ್ರನ್ನ ಇಲ್ಲಿ ತನಕ ಕರ್ಕೊಂಡ್ಬಂದ್ವಿ. ಜಸ್ಟ್ ನಾವೆಲ್ಲೋ ಒಂದು ಸಣ್ಣ ಕಾರಣ, ನಾವು ಯಾವ ಕ್ರೆಡಿಟ್ನೂ ತಗೊಳಕ್ಕಾಗಲ್ಲ, ಬಟ್ ಒಂದು ಸಣ್ಣ ಕಾರಣ ಇವರೇ ಕೊಟ್ಟಿದ್ರು ಅವಕಾಶ, ನಾ ಹೇಳಿದ್ದಷ್ಟೇನೆ. ಬಟ್ ಪ್ರವೀಣ್ ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು. ಅವರ ಜಾಲಿಡೇಸ್ ಇರ್ಬೋದು, ಆನಂತರ ಮುಂದಿನ ನಿಲ್ದಾಣ ಇರ್ಬೋದು, ಅಥವಾ ಸಿಂಪಲ್ ಆಗಿ ನನ್ನ ಲವ್ ಸ್ಟೋರಿ, ಪ್ರವೀಣ್ ಒಬ್ಬ ಭರವಸೆ ನಾಯಕರು, ಅದೆಲ್ಲ ಒಂದ್ ಕಡೆ ಖುಷಿ ಅನ್ಸುತ್ತೆ. ಇವತ್ತು ಸೋಲೋ ಮತ್ತೆ ಅವ್ರ ಸಿನಿಮಾಗಳ ಮಾಡಿದ್ದಾರೆ, ಖುಷಿಯ ಸಂಗತಿ. ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಂದು ವಾಸುಕಿ ವೈಭವ್. ನಾನು ಫಸ್ಟ್ ಅವ್ರ ಜೊತೆ ವರ್ಕ್ ಮಾಡಿರೋದು. ನವಪೀಳಿಗೆಯ ಸಂಗೀತ ನಿರ್ದೇಶಕ, ಅವ್ರ ಜೊತೆ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು, ಒಳ್ಳೆ ಟ್ಯೂನು. ಜೊತೆಗೆ ಸುರೇಶ್ ಸರ್ ಕೂಡ ಮತ್ತೆ ನಮ್ಮೂರವರೇ, ನಾವೆಲ್ಲ ತಿಪ್ಪಳ್ಳಿ ಬೇಸ್ಡ್. ನಮ್ಮ ಮಲ್ನಾಡ್ ಸೊಬಗಿನಲ್ಲಿ ಮಾತಾಡ್ಕೊಂಡು ಬೈಕೊಂಡು ಜಗಳ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಒಳ್ಳೆ ಸಿನಿಮಾ, ಒಳ್ಳೆ ಮನುಷ್ಯರು ಇಬ್ರು, ನಿರ್ದೇಶಕ ಮತ್ತು ನಿರ್ಮಾಪಕ, ಜೊತೆಗೆ ನಮ್ಮ ಕ್ಯಾಮ್ರಾಮನ್. ತುಂಬಾ ಒಳ್ಳೆ ಪ್ಯೂರ್ ಹಾರ್ಟ್ಗಳು, ಬೇರೆ ಯಾವ ಸ್ವಾರ್ಥ ಆಗಿರ್ಬೋದು ಅಥವಾ ಏನೋ ಒಂದು ಅದರಲ್ಲೊಂದು ಲೋಭ ಯಾವುದೂ ಇಲ್ಲದ ಪ್ಯೂರ್ ಹಾರ್ಟ್ ಆಫ್ ಇಂಡಸ್ಟ್ರಿ ಕೆಲವರು ಇದು 3 ಜನ. ಹಾಗೆ ಈ ಜೋಡಿಯ ಮತ್ತು ನನ್ನ ಸೇರಿ ನಾನು ಟೀಮಲ್ಲಿ ನಾನು ಆ ಕ್ರೆಡಿಟ್ ನಾ ತಗೋತಿಲ್ಲ, ಬೇರೆ ಯಾರು ಹೇಳೋದು ಓಕೆ. ಈ ಸಿನಿಮಾ ಹಿಟ್ ಆಗ್ಬೇಕು. ಒಳ್ಳೆಯ ಮನಸ್ಸಿಂದ, ಒಳ್ಳೆಯ ಪ್ರೀತಿಯಿಂದ, ಸಿನಿಮಾ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ. ಸಿನಿಮಾ ಹಿಟ್ ಆಗ್ಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀವಿ. ಹಾಗೆ ಶ್ರೀಧರ್ ಅವರು ಹೇಳಿದಂಗೆ ಪ್ರೊಡ್ಯೂಸರ್ ಈಗ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ ಅಂತಾರೆ. ಅವರು ರೇಂಜ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ. 100% ಹೇಳ್ಬೇಕಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ ಆಲ್ರೆಡಿ ಯೂಶುವಲ್ ಆಗಿ ನೋಡಿದ್ರೆ ಇದು 3ನೇ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ನಾವು ಇವತ್ತು. ಒಂದು ಇಲ್ಲ ಅಥವಾ 2 ಮಾಡ್ತಾರೆ, 3ನೇ ರಿಲೀಸ್ ಬಂದ್ಬಿಡ್ತೀವಿ. ಈಗ 3ನೇ ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದಾರೆ.
ಅದೇ ತರ ಸಿನಿಮಾನು ಹಂಗೆ ಅವರು. So, ಕಷ್ಟ ಇರ್ಬೋದು, ಸಿನಿಮಾಗೆ ಏನ್ ಬೇಕು, ನೀವು ಈ ಸಾಂಗ್ ನೋಡಿದಿರ, ಟ್ರೈಲರ್ ನೋಡಿರ್ತೀರ, ಅದೆಲ್ಲ ಗೊತ್ತಾಗುತ್ತೆ. ಖರ್ಚು ಅಂತ ಬಂದ್ರೆ ಅದು ಕಾಂಪ್ರಮೈಸ್ ಆಗಿಲ್ಲ. ಸಿನಿಮಾಗೆ ಏನ್ ಬೇಕು ಅದು ಮಾಡಿ ಅಲ್ಲಿಂದ ಬಂದ. ಯಾಕಂದ್ರೆ ಅವರು, ನಾವು ಅವ್ರ ಜೊತೆ ತುಂಬಾ ಸಿನಿಮಾ ಮಾಡಿದ್ವಿ, ರಿಷಿ, ಖುಷಿ, ಮಿಲನ ಎಲ್ಲ ಮಾಡಿರೋದ್ರಿಂದ. ಸೊ ಅವಾಗಿಂದ ಅದೇ ಟ್ರೆಂಡ್ ಅವರು. ಸೊ ಸಿನಿಮಾ ಇಷ್ಟು ಕೇಳುತ್ತಂದ್ರೆ ಅದು ಮಾಡೇ ಬೇಡಬೇಕು ಅನ್ನೋ ಹತ್ರ ಮಾಡಿ ಈ ಸಿನಿಮಾ ಹಂಗೆ ಮಾಡಿದೀವಿ. ನಾನು ಹೇಳದಂಗೆ ಎಲ್ಲ ಒಂದು ಮನೋರಂಜನೆ ಸಿನಿಮಾ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಸಪೋರ್ಟ್ ಬೇಕು. ಆಲ್ರೆಡಿ 2 ಸಾಂಗ್ ಕವಿರಾಜ್ ಅವರು ಬರೆದಿರೋ 2 ಸಾಂಗ್ ಹಿಟ್ ಆಗಿದೆ. ಮೊನ್ನೆ ವಾಸು ಸರ್ ಅವರು ಹೇಳ್ತಾ ಇದ್ರು, ಪಾಪು ಸಾಂಗ್ ತುಂಬಾ ಚೆನ್ನಾಗಿದೆ, ಅದನ್ನ ನೀವು ಪೋಸ್ಟ್ ಮಾಡ್ರಿ, ಒಂದು ರೀಲ್ಸ್ ಎಲ್ಲ ಮಾಡಿ ಚೆನ್ನಾಗಿ ಪ್ಲಸ್ ಆಗುತ್ತೆ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಕೇಳ್ಬಿಟ್ಟು ಸಾಂಗ್. ಖಂಡಿತ ಮಾಡಿ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಸೊ ನಿಮ್ಮ ಸಪೋರ್ಟ್ ನಮ್ದು. ಈ ಸಿನಿಮಾ ಯಾವ ಆಡಿಯನ್ಸ್ಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋ ಥರ ಇದೆ ಟ್ರೈಲರ್. ಅಂದ್ರೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಖುಷಿ ವಿಚಾರ ಏನಂದ್ರೆ, ಈಗ ವಾತಾವರಣ ಅದಕ್ಕೆ ಪೂರಕವಾಗಿದೆ. ಒಂದು ಸಿನಿಮಾಗಳು ಗೆದ್ದು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರಿಗೆ ಬರೋ ಥರ ಆಗಿದೆ. ಅಂತ ಸಂದರ್ಭದಲ್ಲಿ ನಮ್ಮ ಕಂಟೆಂಟ್ ಬರ್ತಿರೋದು ನನಗೊಂದು ಭರವಸೆ. ಅಂದ್ರೆ ಈ ಸಿನಿಮಾ ದಾಟುತ್ತೆ, ಯಾವ ಟಾರ್ಗೆಟ್ ಆಡಿಯನ್ಸ್ ಇದೆ ಅವ್ರಿಗೆ ದಾಟುತ್ತೆ ಅಂತ. ಮತ್ತೆ ಇಡೀ ತಂಡ, ನಂದು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು, ನಂದು ಕೂಡ ಕವಿರಾಜ್ ಅವರ ಮಾತಿಗೆ ಸಹಮತ ಇದೆ. ಒಂದು ಸಂಭಾವಿತರ ತಂಡದ ಜೊತೆ. ಯಾಕೆಂದ್ರೆ ಸರ್, ತುಂಬಾ ಸರ್ತಿ ಪ್ರತಿಯೊಂದಕ್ಕೂ ಕ್ರೆಡಿಟ್ ಕೊಡೋದಕ್ಕೂ ಮತ್ತೊಂದಕ್ಕೂ ಇವೆಲ್ಲ ತುಂಬಾ ಮುರ್ಸ್ಗಳು, ಮತ್ತೆ ಮುಕ್ತವಾಗಿ ಹೇಳ್ಬೇಕಾ ಬೇಡವಾ, ಕೆಲಸ ಇವ್ ಮಾಡಿದಾನೆ ಅನ್ನೋದು, ಈ ತರದ್ದು ಸಮಸ್ಯೆಗಳು ಇರ್ತವೆ ತುಂಬಾ ತಂಡಗಳಲ್ಲಿ. ಆದ್ರೆ ಇಲ್ಲಿ ಆ ತರದ್ದು ಯಾವುದೂ ಇಲ್ಲ. ಒಂದು ಮುಕ್ತವಾದ ವಾತಾವರಣ, ಎಲ್ಲರೂ ತುಂಬಾ ಡಿಸ್ಕಸ್ ಮಾಡಿರುವಂತದ್ದು. ನಾನು ಇಲ್ಲಿ ಈ ಟೀಮ್ ಎಂಟ್ರ ಮುಂಚೆನೆ ಆಲ್ರೆಡಿ ಒಂದು 3 ಜನ ರೈಟರ್ಸ್ ಇದ್ರು. ಅಂದ್ರೆ ಮೇಡಮ್ ಹೇಳ್ದಂಗೆ ಸೀರಿಯಲ್ ಬರ್ದಿದ್ದಂಥವ್ರು. ಅವ್ರ ಜೊತೆ ಒಡನಾಟದಲ್ಲಿ ನನಗೂ ಒಂದಷ್ಟು ಕಲಿಕೆ ಆಗಿದೆ. ಅಂದ್ರೆ ರೈಟಿಂಗ್ ವಿಚಾರದಲ್ಲಿ ಮತ್ತೊಂದು ಇಲ್ಲ. ಮತ್ತೆ ಸುರೇಶ್ ಸರ್ ವಿಚಾರ ಹೇಳ್ಬೇಕು ಅಂತಂದ್ರೆ, ಅವರು ಸಿನಿಮಾ ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದ್ರ ಬಗ್ಗೆನೂ ತುಂಬಾ ಕ್ಲಾರಿಟಿ ಇಟ್ಕೊಂಡಿದ್ರು. ಅಂದ್ರೆ ಸ್ಕೆಡ್ಯೂಲ್ ಬಗ್ಗೆ ಆಗ್ಲಿ, ಮತ್ತೆ ಇಷ್ಟು ದಿವಸದಲ್ಲಿ ಮುಗಿಸ್ತೀವಿ, ಈ ತರದ ಒಂದು ಶಿಸ್ತಿರುವಂತ ತಂಡ. ಈಗ ನಿಮ್ಮ ಮುಂದೆ ಈ 2-3 ಕಂಟೆಂಟ್ ಬಿಟ್ಟಾಗಿದೆ, ಈಗ ಟ್ರೈಲರು. ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ. ನಾವು ಈ ಫಿಲ್ಮ್ನ ತುಂಬ ಪ್ಯಾಷನಿಂದ ತುಂಬ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ನನಗಂತೂ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಸೊ ನೀವಿಲ್ದಲೇ ಯಾವ ಫಿಲ್ಮು ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಪ್ಲೀಸ್ ನಿಮ್ಮ ಬೆಸ್ಟ್ ವಿಶಸ್ ಮತ್ತು ನಿಮ್ಮ ಸಪೋರ್ಟ್ ಕೊಡಿ. ಖಂಡಿತ ನಿಮ್ಗೆ ಈ ಫಿಲ್ಮ್ ಇಷ್ಟ ಆಗುತ್ತೆ, ಅದು ನನ್ನ ಗ್ಯಾರಂಟಿ. ತುಂಬ ಮಾತಾಡ್ತಾರೆ, ಅದು ನಾನು ಮಾಡ್ತೀನಿ, ಬಟ್ ಅವ್ರು ಸ್ವಲ್ಪ ಜಾಸ್ತಿ ಮಾಡ್ತಾರೆ. ತುಂಬ ಜಗಳ ಆಡ್ತಾರೆ. ಅವ್ರಿಗೆ ಏನೇ ಇಷ್ಟ ಆಗದೆ ಹೋದ್ರೇನೋ ಅದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲರ ಜೊತೆ ಜಗಳ ಆಡ್ತಾರೆ. ನೀವು ಟ್ರೇಲರ್ ನೋಡಿದ ಹಾಗೆ ಅವ್ರ ಅಮ್ಮ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಫೈಟ್ ಮಾಡಬೇಕು, ಏನೇನು ಹೇಳಬೇಕು ಅಂತ. ಸೊ ಬಟ್ ಇದು ಹೇಳಾದ್ಮೇಲೆ ಅದೇ ರೀತಿಯಲ್ಲಿ ಕ್ಯಾರೆಕ್ಟರ್ ತುಂಬ ಶೇಡ್ಸ್ ಇದೆ. ಅವಳು ಎಷ್ಟೇ ಬಜಾರಿ ಆಗಿದ್ರೇನೋ ಅಷ್ಟೇ ಒಳ್ಳೆ ಹುಡುಗಿ. ಅವಳು ಫನಿ ಸೈಡು ಇದೆ, ಸ್ವೀಟ್ ಸೈಡು ಇದೆ, ಸ್ಯಾಡ್ ಸೈಡು ಇದೆ. ಸೊ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬರ್ತಿದ್ದಾರೆ. ನನಗೆ ಇಷ್ಟು ನ್ಯೂಆನ್ಸ್ಡ್ ಆಗಿ ಕ್ಯಾರೆಕ್ಟರ್ ಇಷ್ಟು ಅಲ್ಲಿ ನನ್ನ ಕರಿಯರಲ್ಲಿ ಸಿಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ವೆರಿ ಬಿಗ್ ಪ್ಲೆಜರ್ ಸರ್, ಥ್ಯಾಂಕ್ ಯು. ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ. ನೀನ್ ಬಾ, ನಿನ್ಗೇನೋ ಮನ್ಸಿಗೆ ಬಂದಿದ್ ಮಾಡುವ ಅಂತ ಕರೆದಿದ್ದಾರೆ ಅಷ್ಟೇ. ಅದೇನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗಿದೀನೋ ಹಂಗೆ ಇದೆ ಸಿನಿಮಾದಲ್ಲಿ. ಏನಂದ್ರೆ ಒಂದ್ ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಮಾಡಿರ್ಬೋದ ಅಷ್ಟೇ, ಬಿಟ್ರೆ ಸೇಮ್ ಬಜಾರಿ ತರದೇ ಪಾತ್ರ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ವಿಧಿವಿಧಾನಗಳನ್ನ ಕಲಿತಾ ಹೋಗ್ತೀವಿ. ಹಾಗೇನೆ ನಾನು ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ. ಆ ಹುಚ್ಚು ಕುದುರೆನ ಹಿಡಿದು ನಿಲ್ಸೋ ತರ ಶ್ರೀಧರ್ ಸರ್ ಮತ್ತೆ ಮೇಡಮ್ ಅವ್ರಿಬ್ರು ಅಷ್ಟು ಸ್ಪೀಡಾಗಿ ಮಾತಾಡಿದ್ರೆ ಆಡಿಯನ್ಸ್ಗೆ ಇರ್ಲಿ, ನಮಗೇ ಅರ್ಥ ಆಗಲ್ಲ. ನಿಧಾನಕ್ಕೆ ಮಾತಾಡು. ಆಮೇಲೆ ಡಬ್ಬಿಂಗ್ ಅಲ್ಲಿ ಸಾರಿಸ್ಬಿಡ್ತೀವಿ, ಹೇಳ್ತಾ ಇದೀನಿ ಅಂತ ತುಂಬಾ ಎಚ್ಚರಿಕೆ ವಹಿಸೋರು. ಸೊ ಹಾಗಾಗಿ ಸರ್ಗೆ ಮೊದಲನೇದಾಗಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸುರೇಶ್ ಸರ್ ಆಫೀಸಿಗೆ ಕರೆದು ಈ ತರದೊಂದು ಪಾತ್ರ ಅಂತ ಹೇಳಿದ ಕೂಡಲೇ ನಂಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಕಾಮಿಡಿ ಪಾತ್ರ ಅಂತಂದ್ರೆ ಎಲ್ಲಾ ಸಿನಿಮಾದಲ್ಲೂ ಯೂಶಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ. ಬಟ್ ಇದೊಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸನಲ್ ವಿಷಯ. ಯಾರ್ ಬೇಕಾದ್ರೂ ಬೆಂಕಿ ಹಚ್ತಾರೆ, ಬತ್ತಿ ಇಡೋದು ನಾನೇ ಸಿನಿಮಾದಲ್ಲಿ. ಅದೊಂದು ತುಂಬಾ ಖುಷಿ ವಿಷಯ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಗಳ ಪ್ರೋತ್ಸಾಹ, ನಿಮ್ಮಗಳ ಪ್ರೀತಿ, ಆಶೀರ್ವಾದ ನಮಗೆ ಯಾವಾಗ್ಲೂ ಹೀಗೆ ಇರ್ಬೇಕು. ಸೊ ಸಿನಿಮಾ ಒಂದು ಜವಾಬ್ದಾರಿನ ನಾವು ಮುಗಿಸಿದೀವಿ. ಸೊ ಇದನ್ನ ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡೆತ್ತಿನ ಹಾಗೆ ತಗೊಂಡ್ ಹೋಗ್ಬೇಕು ಅಂತ ಕೇಳ್ತೀನಿ. ಕನ್ನಡ ಸಿನಿಮಾಗಳು
ಏನೋ ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಅದಕ್ಕೆ ಜನ ಥಿಯೇಟರ್ ಬಂದು ನೋಡಲ್ಲ ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ನಮ್ಮ ಜಂಬೂ ಸರ್ಕಸ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾವು ಅದಕ್ಕೆ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಫಸ್ಟ್ ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು. ನನಗೆ ಒಂದು ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ. ಕಾಲೇಜ್ ಪರ್ಸನ್ ಅಲ್ಲಿ ಏನೇನು ಕಾಮಿಡಿಗಳು ಬರುತ್ತೋ ಅದೆಲ್ಲ ಅಲ್ಲ, ನಿಮ್ ನೋಡ್ಕೊಂಡ್ ಮಾತಾಡೋ ಒಂದಷ್ಟು ಮಾತು ಜಾಸ್ತಿ ಬರ್ತದೆ ಅಂತ ಎಲ್ಲ ಒಂಟೆ ಹೋಯ್ತದೆ. ಇಲ್ಲ, ಸಿನಿಮಾದಲ್ಲಿ ಒಳ್ಳೆ ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್ ಟೋಟಲ್ ಟೀಮ್ಗೆ. ಹಾಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ. ಅದೇ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ನಂದು. ಅಲ್ಲ, ಕಾಲೇಜಲ್ಲಿ ಫ್ರೆಂಡೇ ಸರ್, ಇನ್ನೇನಾಗುತ್ತೆ. ಕಾಲೇಜಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಾನು. ಒಂದು ಜೋಡಿ ಪ್ರವೀಣ್ ಸರ್ ಜೊತೆ ಮತ್ತೆ ಅಲ್ಲ, ನಾ ಫ್ರೆಂಡ್ ಕ್ಯಾರೆಕ್ಟರ್ ಗಂಡ್ ಮಕ್ಳ ಫ್ರೆಂಡ್, ಗರ್ಲ್ ಫ್ರೆಂಡ್ ಯಾರು ಇಲ್ಲ ಸರ್ ನನ್ಗೆ ಆ ಸಿನಿಮಾದಲ್ಲೂ. ಸ್ನೇಹಿತನ ಕ್ಯಾರೆಕ್ಟರ್. ಥ್ಯಾಂಕ್ ಯು.